Hi friends, welcome to Ganithikal YouTube channel. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ 2025 KCET D3 ವರ್ಷನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದೀವಿ. ಸೊ ಅದರ ಕಂಟಿನ್ಯೂ ಪಾರ್ಟ್ ನೋಡೋಣ. ಸೊ ಇಲ್ಲಿ ಕ್ವೆಶ್ಚನ್ ನಂಬರ್ 5 ಏನಿದೆ, cos inverse x equal to sin inverse of 2x into square root of 1 minus x square is valid for all values of x satisfying ಅಂತ ಕೇಳಿದ್ರೆ. ಓಕೆ, ಸೊ ಫಸ್ಟ್ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ನ ಕನ್ಸಿಡರ್ ಮಾಡೋಣ. ಸೊ LHS ಏನಿದೆ, ನಮಗೆ cos inverse x ಇದೆ, ಹೌದಾ? Suppose what is the range of cos inverse x? It lies between 0 and pi. Okay, so ಇದನ್ನ ಏನಂತ ಕನ್ಸಿಡರ್ ಮಾಡೋಣ, equation 1 ಅಂತ ಕನ್ಸಿಡರ್ ಮಾಡೋಣ. ಸೊ ನೆಕ್ಸ್ಟ್ RHS ಕನ್ಸಿಡರ್ ಮಾಡೋಣ. ಸೊ RHS ಏನಿದೆ, sin inverse of 2x into square root of 1 minus x square ಅಂತ ಇದೆ. ಸೊ ಇಲ್ಲಿ put x equal to cos theta. ಸೊ ಹಂಗಂದ್ರೆ ಏನಾಗುತ್ತೆ, ಥೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಸೈನ್ ಇನ್ವರ್ಸ್ ಆಫ್ 2 ಇಂಟು ಕಾಸ್ ಥೀಟಾ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಓಕೆ, ಸೊ ವಾಟ್ ಇಸ್ ದ ರೇಂಜ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್? ಇಟ್ ಲೈಸ್ ಬಿಟ್ವೀನ್ -π/2 ಅಂಡ್ +π/2, ಹೌದಾ? ಸೊ ದೆನ್ -π/2 ಲೆಸ್ ದಾನ್ ಆರ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್, ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ. ಸೊ ಏನು ಉಳಿಯುತ್ತೆ ನಮಗೆ, 2 ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಉಳಿಯುತ್ತೆ. ಓಕೆ, ಸೊ ಇಟ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು π/2. ಸೊ 2 ಸೈನ್ ಥೀಟಾ ಕಾಸ್ ಥೀಟಾ ಅಥವಾ 2 ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಏನಂತ ಬರೀಬಹುದು, ಸೈನ್ 2 ಥೀಟಾ ಅಂತ ಬರೀಬಹುದು. ಸೊ -π/2 ಲೆಸ್ ದನ್ ಆರ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಸೈನ್ 2 ಥೀಟಾ ಆಗುತ್ತೆ. ಓಕೆ, ಸೊ ಇಟ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು π/2. ಸೊ ಇಲ್ಲಿ ಸೈನ್ ಇನ್ವರ್ಸ್ ಕ್ಯಾನ್ಸಲ್ ಆದರೆ, ಸೊ ನಮ್ಗೆ ಏನು ಉಳಿತು ಈಗ, π/2 ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 2 ಥೀಟಾ. ಸೊ ಲೆಸ್ ದನ್ ಆರ್ ಈಕ್ವಲ್ ಟು +π/2. ಓಕೆ, ಸಪೋಸ್ ನೀವು ಇಲ್ಲಿ 2 ಇಂದ ಡಿವೈಡ್ ಮಾಡ್ಕೊಂಡ್ರೆ, ಸೊ ಏನಾಗುತ್ತೆ, -π/4 ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಥೀಟಾ ಲೆಸ್ ದನ್ ಆರ್ ಈಕ್ವಲ್ ಟು +π/4. ಸೊ ಇದನ್ನೇನಂತ ಕರೆಯೋಣ, ಇಕ್ವೇಶನ್ 2 ಅಂತ ಕರೆಯೋಣ. ಸೊ ಇಲ್ಲಿ ನೋಡಿ, ಕಾಸ್ ಇನ್ವರ್ಸ್ ಎಕ್ಸ್ ನ ಏನಂತ ಬರೀಬಹುದು, ಥೀಟಾ ಅಂತ ಬರೀಬಹುದು, ಹೌದಾ? ಸೊ ಇಲ್ಲಿ ಇಕ್ವೇಶನ್ 1 ಏನಂತ ರಿರೈಟ್ ಮಾಡಬಹುದು, 0 less than or equal to theta less than or equal to pi. Okay, so instead of this one, ಇದನ್ನ equation 1 ಅಂತ ಕರೆಯೋಣ ಈಗ. ಓಕೆನಾ, ಫೈನ್. ಈಗ ನೋಡೋಣ, equation 1 ಮತ್ತೆ equation 2 ಗೆ ಒಂದು ಇಂಟರ್ಸೆಕ್ಷನ್ ತೆಗೆಯೋಣ. ಇಲ್ಲಿ ನೋಡಿ, ಸೊ 0 theta lies between 0 and pi ಅಂತ ಇದೆ. ಸೊ ಇಲ್ಲಿ theta lies between -π/4 and +π/4 ಇದೆ. ಸೊ ಹಂಗಂದ್ರೆ, ಸೊ ಎರಡಕ್ಕೂ ಇಂಟರ್ಸೆಕ್ಷನ್ ತೆಗೆದ್ರೆ ನಮಗೆ, so this is 0, this is -π/2 and this is π/4 and this is π/2 and this one is pi. Okay, so ಇಲ್ಲಿ ನೋಡಿ 0 ಮತ್ತೆ pi ಇದೆ, ಹೌದಾ? ಸೊ ಹಂಗಂದ್ರೆ this portion ಆಗುತ್ತೆ 0 to pi. ಸೆಕೆಂಡ್ ಒನ್ ನೋಡಿ, -π/4 ಇಂದ +π/4. ಸೊ -π/4 ಅಂತ ನಮ್ಗೆ ಇಲ್ಲಿ ಬರುತ್ತೆ, -π/4 ಇಂದ +π/4 ಅಂದ್ರೆ ಈ ರೀಜನ್ ಆಗುತ್ತೆ. ಸೊ ಹಂಗಂದ್ರೆ ಎರಡಕ್ಕೂ ಕಾಮನ್ ಆಗಿರ್ತಕ್ಕಂಥ ರೀಸನ್ ಯಾವುದು, 0 ಮತ್ತೆ π/4. ಸೊ ಹಂಗಂದ್ರೆ 0 ಲೆಸ್ ದನ್ ಆರ್ ಈಕ್ವಲ್ ಟು ಥೀಟಾ, 0 ಲೆಸ್ ದನ್ ಆರ್ ಈಕ್ವಲ್ ಟು ಥೀಟಾ ಅಂಡ್ ಲೆಸ್ ದನ್ ಆರ್ ಈಕ್ವಲ್ ಟು π/4 ಬರೀಬಹುದು. ಓಕೆ, ದೆನ್ ಇಫ್ ಯು ಟೇಕ್ ಕಾಸ್ ಆನ್ ಥ್ರೂಔಟ್ ದ ಇನ್ಇಕ್ವಾಲಿಟಿ, ಸೊ ಅವಾಗ ಏನಾಗುತ್ತೆ, ಕಾಸ್ 0 is less than or equal to cos theta less than or equal to cos π/4. so cos 0 ವ್ಯಾಲ್ಯೂ ಏನಾಯ್ತು, 1 less than or equal to cos theta is less than or equal to cos π/4 ಅಂದ್ರೆ 1/√2 ಆಗುತ್ತೆ. ಸೊ ಹಂಗಂದ್ರೆ x lies between ಏನಾಯ್ತು ನಮಗೆ, ಸೊ ದಿಸ್ is 1/√2 less than or equal to x less than or equal to 1. ಸೊ ಇಲ್ಲಿ ನೋಡೋದಾದ್ರೆ ಆಪ್ಷನ್ 1/√2 less than or equal to x less than or equal to 1 ಅಂದ್ರೆ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಕ್ವೆಶ್ಚನ್ ನಂಬರ್ 6 ನೋಡೋದಾದ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಏನೇನಿದೆ ನೋಡಿ, ಸ್ಟೇಟ್ಮೆಂಟ್ 1, ಇನ್ ಎ LPP ದಟ್ ಮೀನ್ಸ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ದ ಆಬ್ಜೆಕ್ಟಿವ್ ಫಂಕ್ಷನ್ ಇಸ್ ಆಲ್ವೇಸ್ ಲೀನಿಯರ್, ಹೌದಾ? ಸೊ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಯಾವಾಗಲೂ ಇಲ್ಲಿ ಲೀನಿಯರ್ ಫಂಕ್ಷನ್ ಆಗಿರುತ್ತೆ. ಆಬ್ಜೆಕ್ಟಿವ್ ಫಂಕ್ಷನ್ ಅನ್ನೋದು ಏನು ಕೊಟ್ಟಿರ್ತಾನೆ ನಮಗೆ, z = 3x + y ಅಥವಾ ಸೊ ಯಾವುದೇ ಇರಲಿ, ಇಲ್ಲಿ ಕಂಪಲ್ಸರಿ ಏನು ಕೊಟ್ಟಿರ್ತಾನೆ, ಲೀನಿಯರ್ ಇಕ್ವೇಶನ್ ಕೊಟ್ಟಿರ್ತಾನೆ. ಓಕೆ, ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಅನ್ನೋದು ಟ್ರೂ ಆಯಿತು. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ 2 ನೋಡೋಣ. ಇನ್ ಎ LPP, the linear inequalities on variables are called
ಕನ್ಸ್ಟ್ರೈಂಟ್ಸ್ ಓಕೆನಾ. ಸೊ ಆ ಒಂದು ಲೀನಿಯರ್ ಇನ್ಇಕ್ವಾಲಿಟೀಸ್ ಏನು ಕೊಟ್ಟಿರ್ತಾನೆ ಆ ವೇರಿಯೇಬಲ್ಸ್ ಮೇಲೆ ಕಂಪಲ್ಸರಿ ಅವ್ರನ್ನ ಏನಂತ ಕರಿತೀವಿ ಕನ್ಸ್ಟ್ರೈಂಟ್ಸ್ ಅಂತಾನೆ ಕರಿತೀವಿ. ಸೊ ಸ್ಟೇಟ್ಮೆಂಟ್ 2 ಕೂಡ ಕರೆಕ್ಟ್ ಇದೆ. ಓಕೆ, ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ. ಸೊ ಸ್ಟೇಟ್ಮೆಂಟ್ 1 is true, ಸ್ಟೇಟ್ಮೆಂಟ್ 2 is also true. ಸೊ ಹಂಗಾಗಿ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಗುತ್ತೆ ಇಲ್ಲಿ. ಸೊ ಕ್ವಶನ್ ನಂಬರ್ 7 ನೋಡೋಣ. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ z equal to 3x plus 4y subject to the constraints x plus y is less than or equal to 40, x plus 2y is less than or equal to 60 and x and y both are greater than or equal to 0 ಅಂತ ಕೊಟ್ಟಿದ್ದಾನೆ. ಓಕೆನಾ. ಸೊ ಇಲ್ಲಿ ಒಂದು ಗ್ರಾಫ್ ಕನ್ಸಿಡರ್ ಮಾಡೋಣ. ಸೊ ದಿಸ್ ಈಸ್ 10, 20, 30, 40 and 50 and so on. ಓಕೆ, ಸೊ ಇದನ್ನೇನು ಕನ್ಸಿಡರ್ ಮಾಡೋಣ. ಸೊ ಈ ಆಕ್ಸಿಸ್ ಮೇಲೆ ಕೂಡ ಸೊ ದಿಸ್ ಈಸ್ 10, this is 20 and this is 30 and 40 and so on. Okay, this is y axis, this is x axis. So first ಇಲ್ಲಿ ಒಂದು ಕೊಟ್ಟಿರ್ತಕ್ಕಂಥ ಕನ್ಸ್ಟೆಂಟ್ಸ್ ಬರ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನೋಡಿ ಏನಿದೆ, 1 minute. ಸೊ ಇಲ್ಲಿ ಎರಡು ಕನ್ಸ್ಟೆಂಟ್ಸ್ನ ಯೂಸ್ ಮಾಡ್ಕೊಳ್ಳೋಣ. ಫಸ್ಟ್ ಒನ್ ಏನಿದೆ ನೋಡಿ, x ಪ್ಲಸ್ y ಈಕ್ವಾಲಿಟಿ ತಗೊಳ್ಳೋಣ is equal to 40. ಸೆಕೆಂಡ್ ಒನ್ ಏನಿದೆ x plus 2y equal to 60. ಓಕೆ, ಸೊ ಇದು x ಇದು y ಅನ್ಕೊಳ್ಳೋಣ. ಸಪೋಸ್ x ವ್ಯಾಲ್ಯೂ 0 ಆದರೆ y equal to 40 ಆಗುತ್ತೆ, y ವ್ಯಾಲ್ಯೂ 0 ಆದರೆ x ವ್ಯಾಲ್ಯೂ ಏನಾಗುತ್ತೆ 40 ಆಗುತ್ತೆ. ಸೊ ಅದೇ ಥರ ಸೊ ಫಸ್ಟ್ ಇದನ್ನು ಡ್ರಾ ಮಾಡೋಣ. ಸೊ x ವ್ಯಾಲ್ಯೂ 0 ಇದ್ದರೆ y ವ್ಯಾಲ್ಯೂ 40 ಇದೆ ಹೌದಾ. ಸೊ x is 0, y is 40 means this point. ಸೊ ನೆಕ್ಸ್ಟ್ x ವ್ಯಾಲ್ಯೂ 40 ಆದಾಗ y ವ್ಯಾಲ್ಯೂ ಏನಾಗ್ತಾಯಿದೆ 0 ಆಗ್ತಿದೆ. ಸೊ ದಿಸ್ ಪಾಯಿಂಟ್. ಸೊ ಈಗೇನು ಮಾಡೋಣ, ಈ ಎರಡು ಪಾಯಿಂಟ್ಸ್ನ ಜಾಯಿನ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ ನೋಡಿ, ಎಕ್ಸ್ ವ್ಯಾಲ್ಯೂ ಸಪೋಸ್ 0 ತಗೊಂಡ್ರೆ ಸೊ ನಮ್ಗೇನು ಬರುತ್ತೆ ಇಲ್ಲಿ 2y equal to 60 ಬರುತ್ತೆ. ದೆನ್ y is equal to 60/2 ಅಂದರೆ 30 ಆಗುತ್ತೆ. ಓಕೆ, ಸಪೋಸ್ ಎಕ್ಸ್ ವ್ಯಾಲ್ಯೂ ಸಪೋಸ್ 20 ತಗೊಳ್ಳೋಣ. ಎಕ್ಸ್ ವ್ಯಾಲ್ಯೂ 20 ತಗೊಂಡ್ರೆ ಸೊ 20 ಈ ಕಡೆ ಬಂದರೆ -20 ಆಯಿತು. ಸೊ 60 - 20 ಅಂದರೆ 40 ಆಯಿತು. ಸೊ ಹಂಗಂದರೆ 2y is equal to 40 ಅಂದರೆ ಸೊ y is equal to ಏನಾಗುತ್ತೆ 20 ಆಗುತ್ತೆ. ಓಕೆ, ಸೊ ದಟ್ ಮೀನ್ಸ್ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ y ವ್ಯಾಲ್ಯೂ ಏನಿದೆ 30 ಇದೆ. ಸೊ ಈ ಪಾಯಿಂಟ್. ಸೊ ನೆಕ್ಸ್ಟ್ ಸೊ ಇಲ್ಲಿ ಸ್ವಲ್ಪ ವ್ಯಾಲ್ಯೂಸ್ ಚೇಂಜ್ ಮಾಡೋಣ. 1 minute. ಸೊ ಇನ್ಸ್ಟೆಡ್ ಆಫ್ 20 ನಾವು ಬೇರೆ ಕನ್ಸಿಡರ್ ಮಾಡೋಣ. ಸಪೋಸ್ ಎಕ್ಸ್ ವ್ಯಾಲ್ಯೂವೇ 0 ತಗೊಳ್ಳೋಣ, ಸಾರಿ y ವ್ಯಾಲ್ಯೂ 0 ತಗೊಳ್ಳೋಣ. ಸೊ y ವ್ಯಾಲ್ಯೂ 0 ತಗೊಂಡ್ರೆ ಏನಾಗುತ್ತೆ ನೋಡಿ, 2 × 0 0, ದೆನ್ x is equal to ಏನಾಗುತ್ತೆ 60 ಆಗುತ್ತೆ. ಓಕೆ, ಇಲ್ಲಿ ಒಂದು ಪಾಯಿಂಟ್ ಕನ್ಸಿಡರ್ ಮಾಡೋಣ, x ವ್ಯಾಲ್ಯೂ 60. ಓಕೆ, ಸೊ ವೆನ್ x is 0, y is 30, ವೆನ್ x is 60, y is 0. ಸೊ ದಿಸ್ ಪಾಯಿಂಟ್. ಓಕೆ, ನೌ ವಿ ಕ್ಯಾನ್ join these 2 points. Right. So this is approximately what we have considered. So ಇಲ್ಲಿ ನೋಡೋಣ. ಈಗ ಇಲ್ಲಿ ಏನಿದೆ, ಫಸ್ಟ್ ಕಂಡೀಷನ್ x plus y is less than or equal to 40 ಇದೆ. ಸಪೋಸ್ ಒಂದು ಆರಿಜಿನ್ ಪಾಯಿಂಟ್ ಕನ್ಸಿಡರ್ ಮಾಡ್ತೀನಿ. x ವ್ಯಾಲ್ಯೂ 0, y ವ್ಯಾಲ್ಯೂ 0 ಆಗುತ್ತೆ. ಆರಿಜಿನ್ ಕನ್ಸಿಡರ್ ಮಾಡಿದ್ರೆ 0 + 0 means 0, 0 is less than 40 ಹೌದಾ. ಸೊ 0 is less than 40 ಅಂದರೆ ಟ್ರೂ ಸ್ಟೇಟ್ಮೆಂಟ್. ವಿ ಶುಡ್ ಕನ್ಸಿಡರ್ ಟುವರ್ಡ್ಸ್ ದ ಪಾಯಿಂಟ್. ಓಕೆ, ಸೊ ಟುವರ್ಡ್ಸ್ ದ ಪಾಯಿಂಟ್ ಅಂದರೆ ಈ ಕಡೆ ನಾವು ಶೇಡ್ ಮಾಡಬೇಕಾಗಿದೆ. ಓಕೆನಾ. ದೆನ್ ಸೆಕೆಂಡ್ ಒನ್ ಏನಿದೆ, x plus 2y is less than or equal to 60 ಅಂತ ಇದೆ. ಸೊ ಅಗೇನ್ ನಾನು ಆರಿಜಿನ್ ಪಾಯಿಂಟ್ನ ಕನ್ಸಿಡರ್ ಮಾಡಿದ್ರೆ x ವ್ಯಾಲ್ಯೂ 0, y ವ್ಯಾಲ್ಯೂ 0, 0 + 2 × 0 is 0, 0 + 0 means 0 ಆಗುತ್ತೆ. 0 is less than 60 ಆಗುತ್ತೆ. ಸೊ ಹಂಗಂದ್ರೆ ಈಗೇನು ಮಾಡ್ಬೇಕು, ಮತ್ತೆ ಟುವರ್ಡ್ಸ್ ದ ಪಾಯಿಂಟ್ನ ನಾವು ಶೇಡ್ ಮಾಡಬೇಕು ಹೌದಾ. ಟುವರ್ಡ್ಸ್ ದ ಪಾಯಿಂಟ್ ಶೇಡ್ ಮಾಡಬೇಕು. ಸೊ ಹಂಗಂದ್ರೆ ನಮಗೆ ಫೀಸಬಲ್ ರೀಸನ್ ಯಾವ್ದು ಬರುತ್ತಪ್ಪ ಅಂದರೆ, ಸೊ ದಿಸ್ ಈಸ್ ಅವರ್ ಫೀಸಬಲ್ ರೀಸನ್ ಆಗಿರುತ್ತೆ. ಸೊ ಇದೇನಿದೆ ನಮಗೆ ಫೀಸಬಲ್ ರೀಸನ್ ಆಗುತ್ತೆ. ಓಕೆ, ಈ ಪಾಯಿಂಟ್ ಎಕ್ಸಾಕ್ಟಾಗಿ ಫೈಂಡ್ ಔಟ್ ಮಾಡಬೇಕು ನಾವು. ಸೊ ಇಲ್ಲಿ ಅದಕ್ಕೆ ಏನು ಮಾಡೋಣಪ್ಪ ಅಂದರೆ ಒಂದು ಆಲ್ಜಿಬ್ರಾಯಿಕ್ ಮೆಥಡ್ ಮಾಡೋಣ. ಸೊ ಯಾವುದು ಈ ಒಂದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಏನಿದೆ, ಸೊ ಇದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಆಲ್ಜಿಬ್ರಾಯಿಕ್ ಮೆಥಡ್ ಯೂಸ್ ಮಾಡೋಣ. ಸೊ ಅವಾಗ ನಮಗೆ ಈಸಿಯಾಗಿ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಎಲ್ಲಿ ಈ ವ್ಯಾಲ್ಯೂ ಸಿಗುತ್ತೆ. ಓಕೆ, ಸೊ ಸಪೋಸ್ ಈ ಪಾಯಿಂಟ್ ಇಲ್ಲಿ ಪಾಯಿಂಟ್ನ ಏನಂತ ಕನ್ಸಿಡರ್ ಮಾಡೋಣ, ಎ ಅಂತ ಕನ್ಸಿಡರ್ ಮಾಡೋಣ. ಎ ಕೋಆರ್ಡಿನೇಟ್ಸ್ ಏನಿದೆ 0, 30 ಇದೆ. ಸಪೋಸ್ ಇದನ್ನು ಪಾಯಿಂಟ್ ಬಿ ಅಂತ ತಗೊಳ್ಳೋಣ.
ಅದನ್ನು ಫೈಂಡ್ ಔಟ್ ಮಾಡಬೇಕು. ಈಗ ಪಾಯಿಂಟ್ ಬಿ ಕೋಆರ್ಡಿನೇಟ್ಸ್ ಇಲ್ಲೇನಿದೆ, ಇನ್ನೊಂದು ಪಾಯಿಂಟ್ ಸಿ ದು ಕೋಆರ್ಡಿನೇಟ್ಸ್ 40,0. ಸೊ ಇನ್ನೊಂದು ಕಾರ್ನರ್ ಪಾಯಿಂಟ್ ಯಾವುದು, ಆರಿಜಿನ್. ಸೊ ದಟ್ ಇಸ್ 0,0. ಪಾಯಿಂಟ್ ಬಿ ದು ಕೋಆರ್ಡಿನೇಟ್ಸ್ ಫೈಂಡ್ ಔಟ್ ಮಾಡೋಣ ಬೈ ಯೂಸಿಂಗ್ ಆಲ್ಜಿಬ್ರಾಯಿಕ್ ಮೆಥಡ್. ಓಕೆ, ಸೊ ಏನಿದೆ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 40 ಇದೆ. ನೆಕ್ಸ್ಟ್ ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 60 ಇದೆ. ಸೊ ಇವೆರಡನ್ನು ಸಬ್ಟ್ರಾಕ್ಟ್ ಮಾಡೋಣ. ದಿಸ್ ಇಸ್ ಮೈನಸ್, ಇಯರ್ ಆಲ್ಸೋ ಮೈನಸ್. ಎಕ್ಸ್ ಮೈನಸ್ ಎಕ್ಸ್ ಅಂದರೆ ಕ್ಯಾನ್ಸಲ್ ಆಯ್ತು. ಇಲ್ಲಿ y ಮೈನಸ್ 2y ಅಂದರೆ ಮೈನಸ್ y ಆಗುತ್ತೆ. ಸೊ ದಿಸ್ ಈಸ್ ಮೈನಸ್ 20. ದೇರ್ಫೋರ್ y ಈಸ್ ಈಕ್ವಲ್ ಟು 20 ಬಂತು. ಸೊ ಈಕ್ವೇಷನ್ 1 ಹಾಕಿದರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 40 ಇದೆ. ಸೊ ಹಂಗಾಗಿ y ವ್ಯಾಲ್ಯೂ 20 ಬಂತಂದರೆ ಸೊ ಎಕ್ಸ್ ಈಸ್ ಈಕ್ವಲ್ ಟು 40 ಮೈನಸ್ ವೈ ಆಗುತ್ತೆ. ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 40 ಮೈನಸ್ 20 ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 20 ಬಂತು. ಓಕೆ, ಸೊ ಹಂಗಂದರೆ ಪಾಯಿಂಟ್ ಬಿ ಕೋಆರ್ಡಿನೇಟ್ಸ್ ಏನು ಬಂತು ನಮಗೆ, 20,20 ಬಂತು. ಸೊ ನಮ್ಗೆ ಏನು ಬೇಕೀಗ, ಮ್ಯಾಕ್ಸಿಮಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಓಕೆ, ಈ ಆಬ್ಜೆಕ್ಟಿವ್ ಫಂಕ್ಷನ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಕಾರ್ನರ್ ಪಾಯಿಂಟ್ಸ್ ಬರೆಯೋಣ. ಸೊ ಏನಿದೆ, ಎ ಕೋಆರ್ಡಿನೇಟ್ಸ್ 0,30 ಇದೆ. ಪಾಯಿಂಟ್ ಬಿ ಕೋಆರ್ಡಿನೇಟ್ಸ್ 20,20 ಇದೆ. ಪಾಯಿಂಟ್ ಸಿ ಕೋಆರ್ಡಿನೇಟ್ಸ್ 40,0 ಇದೆ. ಸೊ ಆರಿಜಿನ್ ಕೋಆರ್ಡಿನೇಟ್ಸ್ 0,0. ಸೊ ಆಬ್ಜೆಕ್ಟಿವ್ ಫಂಕ್ಷನ್ ಏನಿದೆ ನಮಗೆ, z ಇಸ್ ಈಕ್ವಲ್ ಟು 3x ಪ್ಲಸ್ 4y ಇದೆ. ಓಕೆ, ಸೊ ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ ಇದರಲ್ಲಿ ರಿಪ್ಲೇಸ್ ಮಾಡಿದರೆ ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂ 0 ಆಗುತ್ತೆ. 3 × 0 0. ದೆನ್ ವೈ ವ್ಯಾಲ್ಯೂ 30 ಇದೆ. ಸೊ 4 × 30 ಅಂದರೆ 120 ಆಯ್ತು ಇಲ್ಲಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಿ ಏನಿದೆ, 20 ಇದೆ. 3 × 20 ಅಂದರೆ ಎಷ್ಟಾಯಿತು, 60 ಪ್ಲಸ್ 4 × 20 ಅಂದರೆ 80 ಆಯಿತು. ಸೊ ದಿಸ್ ವ್ಯಾಲ್ಯೂ ಈಸ್ 140. ಸೊ ನೆಕ್ಸ್ಟ್ ಪಾಯಿಂಟ್ ಸಿ ಕೋಆರ್ಡಿನೇಟ್ಸ್ನ ಯೂಸ್ ಮಾಡ್ಕೊಂಡ್ರೆ, ಸೊ 3 × 40. ಸೊ 3 × 40 ಅಂದರೆ 120 ಆಯಿತು. ಪ್ಲಸ್ 4 × 0 ಅಂದರೆ 0. ಸೊ ಇಟ್ಸ್ ವ್ಯಾಲ್ಯೂ ಈಸ್ ಆಲ್ಸೋ 120. ಸೊ ಇಲ್ಲಿ ನಿಮಗೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಬೋತ್ ಆರ್ 0 ಇದೆ. ಸೊ ನಮ್ಗೇನು ಬಂದ್ಬಿಡ್ತಿಲ್ಲಿ 0 ಬರುತ್ತೆ. ಸೊ ಹಂಗಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದಾಯಿತು, 140 ಆಯಿತು. ಸೊ ದಟ್ ಈಸ್ ಆಪ್ಷನ್ ಎ ಈಸ್ ಕರೆಕ್ಟ್. So question number 8 ನೋಡೋಣ. Consider the following statements. So first statement ಏನಿದೆ, if E and F are two independent events, then E dash and F dash are also independent. Okay, so this is always a true statement. ಹೌದಾ? So E ಮತ್ತೆ F ಅನ್ನೋ ಎರಡು ಇಂಡಿಪೆಂಡೆಂಟ್ ಆದ್ಮೇಲೆ E dash ಮತ್ತೆ F dash ಕೂಡ ಏನಾಗಿರ್ತವೆ, ಇಂಡಿಪೆಂಡೆಂಟ್ ಆಗಿರ್ತವೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. Two mutually exclusive events with non-zero probabilities of occurrence cannot be independent. Okay, so ಈ ಸ್ಟೇಟ್ಮೆಂಟ್ ಅಬ್ಸರ್ವ್ ಮಾಡೋಣ. ಸೊ ಇಲ್ಲಿ ಏನು ಹೇಳಿದ್ರೆ, ಟು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂತ ಹೇಳಿದ್ರೆ. ಓಕೆ, ಸೊ ಹಂಗಂದ್ರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದ್ರೆ ಏನಾಗುತ್ತೆ, ಎ ಇಂಟರ್ಸೆಕ್ಷನ್ ಬಿ ಮಸ್ಟ್ ಬಿ ಈಕ್ವಲ್ ಟು ಎಂಟಿ ಸೆಟ್ ಆಗಿರ್ಬೇಕು. ಓಕೆನಾ? ಸೊ ಇದಕ್ಕೆ ಪ್ರೊಬಬಿಲಿಟಿ ತಗೊಂಡ್ರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ 0 ಆಗುತ್ತೆ. ಸೊ ಲೆಟ್ ಅಸ್ ಕಾಲ್ ದಿಸ್ ಆಸ್ ಈಕ್ವೇಶನ್ 1. ನೆಕ್ಸ್ಟ್ ಏನ್ ಹೇಳಿದರೆ, these two mutually exclusive events with non-zero probabilities. ಹಂಗಂದ್ರೆ ಏನು, probability of A ಅನ್ನೋದು 0 ಆಗಿರೋದಿಲ್ಲ. ನೆಕ್ಸ್ಟ್ probability of B is also not equal to 0. ಓಕೆ, ಸೊ ಹಂಗಂದ್ರೆ probability of okay, before that let us call this as equations 2 and 3. ಸೊ ಇದನ್ನೇನಂತ ಕನ್ಸಿಡರ್ ಮಾಡೋಣ, equation 2 ಮತ್ತೆ equation 3 ಅಂತ ಕನ್ಸಿಡರ್ ಮಾಡೋಣ. ಸೊ ಅವಾಗ probability of A intersection B cannot be equal to probability of A into probability of B. ಹೌದಾ? ಸೊ probability of A intersection B equal to probability of A into probability of B ಆದ್ರೆ ಅದನ್ನೇನಂತ ಕರಿತೀವಿ, ಇಂಡಿಪೆಂಡೆಂಟ್ ಅಂತ ಕರಿತೀವಿ. ಇಲ್ಲಿ probability of A is not equal to 0, probability of B is also not equal to 0. then ಪ್ರಾಡಕ್ಟ್ ಕಂಪಲ್ಸರಿ ನಾನ್ ಝೀರೋ ಬರಬೇಕು. ಬಟ್ ಇಲ್ಲಿ ಏನ್ ಬರ್ತೈತೆ ನಮಗೆ, ಪ್ರಾಡಕ್ಟ್ 0 ಬರ್ತೈತೆ. ದಟ್ ಮೀನ್ಸ್ probability of A intersection B ಏನ್ ಬರ್ತೈತೆ ನಮಗೆ, 0 ಬರ್ತೈತೆ. ಬಟ್ probability of A into probability of B ಅವೇನ್ ಬರಲ್ಲ, 0 ಬರೋದಿಲ್ಲ. ಸೊ ಹಂಗಾಗಿ ದೇ ಆರ್ ನಾಟ್ ಇಂಡಿಪೆಂಡೆಂಟ್. ಸೊ ಅದಕ್ಕೋಸ್ಕರ ಇಲ್ಲಿ ಕೆನಾಟ್ ಬಿ ಇಂಡಿಪೆಂಡೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಸ್ಟೇಟ್ಮೆಂಟ್ 2 ಅನ್ನೋದು ಕೂಡ ಟ್ರೂ ಆಗುತ್ತೆ. ಸೊ ಬೋತ್ ಸ್ಟೇಟ್ಮೆಂಟ್ಸ್ 1 and 2 ಆರ್ ಟ್ರೂ. ಸೊ ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಕ್ವಶನ್ ನಂಬರ್ 9 ನೋಡೋಣ. ಇಫ್ ಎ ಅಂಡ್ ಬಿ ಆರ್ ನಾನ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಸಚ್ ದಟ್ ಪಿ ಆಫ್ ಎ ಗಿವೆನ್ ಬಿ ಈಕ್ವಲ್ ಟು ಪಿ ಆಫ್ ಬಿ ಗಿವೆನ್ ಎ ದೆನ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಪಿ ಆಫ್ ಎ ಗಿವೆನ್ ಬಿ ಈಕ್ವಲ್ ಟು ಪಿ ಆಫ್ ಬಿ ಗಿವೆನ್ ಎ ಅಂತ ಕೊಟ್ಟವ್ರೆ. ಓಕೆ, ಸೊ ಇದ್ರದ್ದು ಡೆಫಿನಿಷನ್ ಪ್ರಕಾರ ಏನ್ ಬರೀಬಹುದು, ಈಗ ಪಿ ಆಫ್ ಎ ಗಿವೆನ್ ಬಿ ಅಂದ್ರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ ಅಂತ ಬರೀಬಹುದು. ಸೊ ದಟ್ ಈಸ್ ಈಕ್ವಲ್ ಟು ಪಿ ಆಫ್ ಬಿ ಗಿವೆನ್ ಎ ಅಂದ್ರೆ ಪಿ ಆಫ್ ಬಿ ಇಂಟರ್ಸೆಕ್ಷನ್ ಎ ಬೈ ಪಿ ಆಫ್ ಎ ಅಂತ ಬರೀಬಹುದು. ಓಕೆ,
ಸೊ ಇಲ್ಲಿ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಒಂದೇ, ಪಿ ಆಫ್ ಬಿ ಇಂಟರ್ಸೆಕ್ಷನ್ ಎ ಅಂದ್ರೆ ಬೋತ್ ಗೆಟ್ ಕ್ಯಾನ್ಸಲ್. ಸೊ ಹಂಗಂದ್ರೆ ಪಿ ಆಫ್ ಎ ಮಸ್ಟ್ ಬಿ ಈಕ್ವಲ್ ಟು ಪಿ ಆಫ್ ಬಿ ಆಗಿರಬೇಕು. ಸೊ ದಟ್ ಈಸ್ ಆಪ್ಷನ್ ಬಿ ಈಸ್ ಕರೆಕ್ಟ್.